शनैः शनैः उपरमे बुद्ध्या धृतिगृहीतया आत्मसंस्थं मनः कृत्वा न किञ्चिदपि चिन्तयेत्. भगवद्गीता 6th chapter 15th ಶ್ಲೋಕ. ಅರ್ಥ: ಸ್ವಲ್ಪ ಕ್ರಮೇಣ, ಹಂತ ಹಂತವಾಗಿ, ದೃಢವಾದ ತಾಳ್ಮೆಯಿಂದ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಶಾಂತತೆಯನ್ನು ಸಾಧಿಸಬೇಕು. ಮನಸ್ಸನ್ನು ಆತ್ಮದಲ್ಲಿ ಸ್ಥಿರಪಡಿಸಿಕೊಳ್ಳಬೇಕು. ಅವನು ಬೇರೆ ಯಾವುದನ್ನು ಯೋಚಿಸಬಾರದು. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. 23ನೇ ಸಂಚಿಕೆಯ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಧ್ಯಾನ. ಧ್ಯಾನ ಅನ್ನೋದು ಒಂದು ಕಲೆ. ಹಾಗೂ ಈ ಅಧಿಕ ಮಾಸದಲ್ಲಿ ಧ್ಯಾನ ಅನ್ನೋದು ಹೃದಯ ಭಾಗವಿದ್ದಂತೆ. ನಾವು ಇಲ್ಲಿ ತನಕ ಏನು ಉಪವಾಸ, ಜಪ ಮತ್ತು ಪ್ರಾಣಾಯಾಮ ಅದರ ಅಭ್ಯಾಸಗಳನ್ನು ಮಾಡ್ತಾ ಹೋಗಿದ್ದೀವಿ. ಇದರ ನಂತರ ಬರುವಂಥದ್ದು ಧ್ಯಾನ. ಏನಾಗುತ್ತೆ, ಇಲ್ಲಿ ವ್ಯಕ್ತಿಯ ಆತ್ಮ ಒಂದು ವಿಶ್ವದಲ್ಲಿ ಕರಗಿ ಹೋಗುವಂಥದ್ದು, ಅಂದರೆ ಪರಮಾತ್ಮನಲ್ಲಿ ಕರಗಿ ಹೋಗುವಂಥದ್ದು ಒಂದು ಸ್ಥಿತಿಗೆ ಇದು ಮುಂಚಿನ ಸ್ಥಿತಿಯಾಗಿರುತ್ತೆ, ಒಂದು ಧ್ಯಾನಾವಸ್ಥೆ. ಧ್ಯಾನ ಅನ್ನೋದು ನಮ್ಮ ಅಷ್ಟಾಂಗ ಯೋಗದ 7ನೇ ಅಂಗ ಆಗಿತ್ತು. ಇದನ್ನು ಮೊದಲು ಯಾವುದು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಸಮಾಧಿಯ ಮುಂಚೆ ಬರುವಂಥ ಒಂದು ಅಂಗ ಧ್ಯಾನ. ಸಮಾಧಿ ಅಂದರೆ ದೈವಿಕತೆಯೊಂದಿಗೆ ಐಕ್ಯ ಆಗೋದು. ಧ್ಯಾನ ಈ ಒಂದು ಹೆಜ್ಜೆಯ ಮೊದಲಾಗಿರೋದ್ರಿಂದ ನಿಜವಾದ ಧ್ಯಾನ ಅಂದರೆ ಒಂದು ತಂತ್ರ ಅಲ್ಲ. ಇದನ್ನು ಏನು ಅಂದರೆ 3 ಭಾಗಗಳು, ಅಂದರೆ ಧ್ಯಾನಿ ಯಾರು ಮಾಡ್ತಿರ್ತಾನೆ, ಧ್ಯಾನ ಮಾಡುವಂಥ ಕ್ರಿಯೆ ಮತ್ತು ಧ್ಯಾನದ ವಸ್ತು, ಈ 3 ಒಂದೇ ಐಕ್ಯತೆಯಲ್ಲಿ ವಿಲೀನಗೊಳ್ಳುವಂಥ ಸ್ಥಿತಿನ ಕಾಣುವಂಥದ್ದು. ಆದ್ದರಿಂದ ಇದು ಧ್ಯಾನ ಅಂದರೆ ತಂತ್ರಕ್ಕೂ ಮೀರಿದಂಥ ಧ್ಯಾನ. ಇದು ಆಯುರ್ವೇದದಲ್ಲಿ ಮಾನಸಿಕ ಸ್ವಾಸ್ಥ್ಯ ಎಲ್ಲ ಆರೋಗ್ಯದ ಆಧಾರ ಅಂತ ಹೇಳ್ತಾರೆ. ಮಾನಸ ರೋಗಗಳಿಗೆ ಅಥವಾ ಮಾನಸಿಕ ಅಸ್ವಸ್ಥತೆಗೆ ಧ್ಯಾನವೇ ಅತ್ಯುನ್ನತ ಔಷಧಿ. ಏನೇ ಒಂದು ಧ್ಯಾನ ಮಾಡೋದ್ರಿಂದ ಇದು ಮೆದುಳಿನಲ್ಲಿ ಪ್ರಾಣವಾತವನ್ನು ಪೋಷಣೆ ಮಾಡುತ್ತೆ. ಹಾಗೂ ಅರಿವಿನ ಶಕ್ತಿ, ಅಂದರೆ ನಾವೇನು ಮೇಧ್ಯ ಅಂತ ಹೇಳ್ತೀವಿ, ಅದನ್ನು ನಿರ್ಮಿಸುವಂಥದ್ದು ಈ ಧ್ಯಾನದಿಂದ. ಆದ್ದರಿಂದ ಚರಕ ಸಂಹಿತೆಯಲ್ಲಿ ನಿಯಮಿತವಾದ ಧ್ಯಾನ ಯಾರು ಮಾಡ್ತಾರೆ ಅವರಿಗೆ ದೀರ್ಘಾಯುಷ್ಯ ಇರುತ್ತೆ. ಹಾಗೆಯೇ ಅವರು ಇನ್ನೂ ಸ್ಪಷ್ಟವಾಗಿ ಎಲ್ಲವನ್ನ ಅರಿತುಕೊಂಡು ಜ್ಞಾಪಕ ಶಕ್ತಿನೂ ಹೆಚ್ಚಾಗಿರುತ್ತೆ ಅನ್ನೋದು ಅರ್ಥ ಆಗಿರುವುದು. ಆದ್ದರಿಂದ ಪ್ರತಿದಿನ ಒಂದು 20 ನಿಮಿಷ ಅಥವಾ 10 ನಿಮಿಷವಾದರೂ ಧ್ಯಾನ ಮಾಡಿದ್ರೆ ಕಾರ್ಟಿಸೋಲ್ ಅದು 30% ಕಮ್ಮಿ ಆಗುತ್ತೆ. ಹಾಗೆಯೇ ನಮ್ಮ ಯೋಗ ನಿದ್ರಾ ಆರಂಭಕರು ಅಥವಾ ಅಭ್ಯಾಸಿಗಳು, ನಿರಂತರವಾಗಿ ಅಭ್ಯಾಸ ಮಾಡೋರಿಗೆ ಮುಖ್ಯವಾಗಿ ಈ ಆದರ್ಶನೇ ಧ್ಯಾನ. ಇದನ್ನು ಏನು ಶವಾಸನದಲ್ಲಿ ಮಲ್ಕೊಂಡು ದೇಹವನ್ನು ಸ್ಕ್ಯಾನ್ ಮಾಡಿ ಅದನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಏನು ಈ ಧ್ಯಾನದ ಮುಖ್ಯ ಉದ್ದೇಶ, ನಮ್ಮಲ್ಲಿ ಮಾಂಡುಕ್ಯ ಉಪನಿಷತ್ತು ಅಂದರೆ ಪ್ರಮುಖ ಉಪನಿಷತ್ತು 10, ಅದರಲ್ಲಿ ಒಂದಾದ ಮಾಂಡುಕ್ಯ ಉಪನಿಷತ್ತಲ್ಲಿ 4 ಪ್ರಜ್ಞಾಸ್ಥಿತಿಗಳನ್ನು ವಿವರಿಸ್ತಾರೆ. ಏನು ಪ್ರಜ್ಞಾಸ್ಥಿತಿಗಳು ಅಂದರೆ, ಮೊದಲನೇದು ಜಾಗೃತ, ನಾವು ಯಾವಾಗ ಜಾಗೃತವಾಗಿರ್ತೀವಿ ಅದು ಜಾಗೃತಾವಸ್ಥೆ. ಸ್ವಪ್ನ, ಏನು ಸ್ವಪ್ನ ಬೀಳುವಂಥ ಅವಸ್ಥೆ.
ಕನಸು, ಸುಷುಪ್ತಿ ಗಾಢ ನಿದ್ದೆಯಲ್ಲಿದ್ದಾಗಿರುವಂಥ ಸ್ಥಿತಿ ಮತ್ತು ತುರಿಯಾವಸ್ಥೆ ಕೊನೆಯ ಭಾಗ, ಕೊನೆಯ ಸ್ಥಿತಿ. ಅಲ್ಲಿ ಈ ಧ್ಯಾನದ ಮಹತ್ವ ಏನು ಗೊತ್ತಾ? ಧ್ಯಾನ ತುರಿಯಕ್ಕೆ ದ್ವಾರ. ಏನೋ ಜಾಗೃತ, ಸ್ವಪ್ನ, ಸುಷುಪ್ತಿ ಅದರಿಂದಲೂ ಮೀರಿ ಹೋಗುವಂಥ ಈ ತುರಿಯಾವಸ್ಥೆಗೆ ಮುಖ್ಯವಾಗಿ ನಮ್ಮ ಧ್ಯಾನ ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ಉಪಾಯ. ಹಾಗಾದರೆ ನಮ್ಮ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ ನೋಡೋಣ ಅಲ್ವಾ? ಸುಮಾರು ಒಂದು 6,000 ಹೆಚ್ಚು ಅಧ್ಯಯನಗಳಾಗಿರೋದು ಹೇಳೋದೇನು ಅಂದರೆ, ಈ ಅಮಿಗ್ಡಲಾ ಒತ್ತಡದ ಪ್ರತಿಕ್ರಿಯಾತ್ಮಕತೆಯನ್ನು ಗಣನೀಯವಾಗಿ ಕಮ್ಮಿ ಮಾಡುವಂಥದ್ದು ಈ ಧ್ಯಾನ. ಪ್ರಿಫ್ರಂಟಲ್ ಕಾರ್ಟೆಲ್ಸ್ ಅಂತ ಬೂದು ದ್ರವ್ಯವನ್ನು ಬೆಳೆಯುತ್ತೆ. ಟೆಲೋಮಿಯರ್ಸ್ಗಳನ್ನು ಅಂದರೆ ಕೋಶೀಯ ವಯಸ್ಸಾದ ಗುರುತು ಉದ್ದಗೊಳಿಸುವಂಥದ್ದು ಹಾಗೂ ಉರಿಯೂತದ ಜೀನ್ ಅಭಿವ್ಯಕ್ತಿಯನ್ನು ಕಡಿಮೆ ಮಾಡುವಂಥದ್ದು. ಅಂದ್ರೇನು? ಒಟ್ಟಾಗಿ ನೋಡಕ್ಕೆ ಹೋದರೆ ನಮ್ಮ ವಯೋಮಾನ ಏನು ನಮಗೆ ವಯಸ್ಸಾಗ್ತಾ ಇರೋದನ್ನು ಮುಂದುವರಿಸುತ್ತೆ, ಪೋಸ್ಟ್ಪೋನ್ ಮಾಡುತ್ತೆ. ಹಾಗೆ ಅತಿ ಹೆಚ್ಚು ಆಯುಷ್ಯವನ್ನು ಕೊಡುವಂಥದ್ದು ಹಾಗೂ ಒತ್ತಡವನ್ನು ಗಣನೀಯವಾಗಿ ಕಮ್ಮಿ ಮಾಡುವಂಥದ್ದು ಧ್ಯಾನ. ಇವೆಲ್ಲವೂ ಈ ಅಧ್ಯಯನದಿಂದ ಗೊತ್ತಾಗಿರುವಂಥದ್ದು. ಹಾಗಾದರೆ ಇವತ್ತಿನ ಅಭ್ಯಾಸ ಏನು? ಒಂದು 20 ನಿಮಿಷ ಅಥವಾ ಪ್ರಾರಂಭದಲ್ಲಿ ಒಂದು 10 ನಿಮಿಷನಾದರೂ ಕುಳಿತುಕೊಂಡು, ಯಾವುದೇ ಒಂದು ಮಂತ್ರ ಬೇಡ ಅಥವಾ ತಂತ್ರ ಬೇಡ, ಕುಳಿತುಕೊಂಡು ನಮ್ಮ ಆಲೋಚನೆಗಳು ಹೆಂಗೆ ಮೋಡ ಮುಂದೆ ಚಾಚಿ ಹೋದಾಗೆ ಅದನ್ನು ನೋಡ್ತಾ ಇರೋದು. ನಮ್ಮ ಮನಸ್ಸಿನ ಅಲೆಗಳು ಹೆಂಗೆ ಹೋಗುತ್ತೆ ಅದೇ ಥರ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ನೋಡ್ತಾ ಹೋಗೋದು. ಹಾಗೆ ಆ ಮನಸ್ಸು ಅಲೆದಾಡ್ತಾ ಇರುತ್ತಾಗ ಅದನ್ನು ವಾಪಸ್ಸು ನಿಧಾನವಾಗಿ ತಾನಾಗೆ ಹಿಂತಿರುಗುತ್ತೆ. ಹೇಗೆ ನೀವು ತಿಳ್ಕೋಬೇಕಾಗಿರೋದು, ನೀವು ಆಕಾಶ, ಮೋಡ ಅಲ್ಲ, ನೀವು ಆಕಾಶ. ಹಾಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ನೀವು ಸ್ಟೇಡಿಯಮಲ್ಲಿ ಕೂತಿರ್ತೀರ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ. ಅಲ್ಲಿ ನೀವು ಬರೀ ಆಡಿಯನ್ಸು, ಏನು ನೀವು ಅಲ್ಲಿ ಹೋಗಿ ನೋಡ್ತಿರಲ್ಲ ಅಷ್ಟು ಮಾತ್ರ ಇರ್ತೀರ. ನೀವು ಹೋಗಿ ಅಲ್ಲಿ ಸ್ಟೇಡಿಯಮಲ್ಲಿ ಆಟ ಆಡೋಕ್ಕೆ ಆಗಲ್ಲ. ಸೊ ಹಾಗೆ ನಿಮ್ಮ ಮನಸ್ಸು ನೀವು ಧ್ಯಾನಾವಸ್ಥೆಯಲ್ಲಿದ್ದಾಗ ಆಲೋಚನೆಗಳನ್ನು ಬರೀ ನೋಡಿ, ಅದಕ್ಕೆ ಪ್ರತಿಕ್ರಿಯಿಸುವಂಥ ಅವಶ್ಯಕತೆ ಇಲ್ಲ. ಇದನ್ನು ಮನಸ್ಸನ್ನು ನೋಡ್ತಾ ಹೋದಾಗೆ ಮೊದಲು ಉಸಿರಾಟದ ಕಡೆ ಗಮನ, ನಂತರ ಮನಸ್ಸಿನ ಕಡೆ ಗಮನ, ನಿಧಾನವಾಗಿ ಗಮನಿಸ್ತಾ ಹೋದಾಗೆ ಆ ಅಲೆಗಳು ತಾನಾಗೆ, ಆಲೋಚನೆಗಳು ತಾನಾಗೆ ಕಮ್ಮಿಯಾಗಿ ವಾಪಸ್ಸು ಅದು ಹಿಂತಿರುಗಿ ಬರುತ್ತೆ. ಈ ಮರಳುವಿಕೆನೇ ಈ ಒಂದು ಧ್ಯಾನದ ಅಭ್ಯಾಸ. ನಿಧಾನವಾಗಿ ಇಂಥ ಒಂದು ಅಭ್ಯಾಸವನ್ನು ಶುರು ಮಾಡಿದರೆ ಮುಂದಕ್ಕೆ 10 ನಿಮಿಷ, 20 ನಿಮಿಷ, 30 ನಿಮಿಷ ಇದನ್ನು ಹೆಚ್ಚು ಮಾಡ್ಕೋತಾ ಹೋಗ್ಬೋದು. ಖಂಡಿತ ಮಾಡ್ತಿರಲ್ವೇ? ನನಗೆ ನಾಳೆ ಮತ್ತೆ ಹೇಳಿ ಹೆಂಗಿತ್ತು ನಿಮ್ಮ ಅನುಭವ ಅಂತ. ನಾಳೆ ಮತ್ತೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿ ತನಕ ಹರಿ ಓಂ.